ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಕಾಸ್ಟ್ ಅಕೌಂಟಿಂಗಲ್ಲಿ ಪ್ರಾಬ್ಲಮ್ ಆನ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ನ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ 2023 ಕ್ವಶನ್ ಪೇಪರ್. ಸೊ ಇದರಲ್ಲಿ 12 ಮಾರ್ಕ್ಸ್ಗೆ ಒಂದು ಕ್ವಶನ್ನ ಕೇಳಿದ್ದಾರೆ. ಯಾವ ರೀತಿ ಇದೆ ಅಂತ ನೋಡೋಣ. 11th ಒನ್ 12 ಮಾರ್ಕ್ಸ್ ಕೇಳಿದರೆ. ತುಂಬಾ ಸಿಂಪಲ್ ಆಗಿದೆ ಪ್ರಾಬ್ಲಮ್ ಅಂತೂ, ತುಂಬಾ ಈಸಿ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ಎ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆ್ಯಂಡ್ ಡಿಟರ್ಮೈನ್ ದ ಫೈನಾನ್ಷಿಯಲ್ ಪ್ರಾಫಿಟ್ ಅಂತ ಕೇಳಿದ್ದಾರೆ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ 66,760 ಇದೆ. ದೆನ್ ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟಿಂಗ್ 5,700. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕಾರ್ಡೆಡ್ ಇನ್ ಎಕ್ಸೆಸ್ 4,250. Depreciation charged in financial books 3,660. Then depreciation recorded in costing 3,950. Interest received but not included in costing 450 ಇದೆ. Then income tax provided in financial books 600. Bank interest credited in financial books 230. Then stores adjustment credited in financial books 420. Depreciation of stock charged in financial accounts 860. Dividends appropriated in financial accounts 1,200. Loss due to theft and pilferage provide only in books ಫೈನಾನ್ಷಿಯಲ್ ಬುಕ್ಸ್ 260 ಇದೆ. ಸೊ ಇದ್ರ ಮೇಲೆ ನಾವು ರೀಕನ್ಸಿಲೇಷನ್ ಪ್ರಾಬ್ಲಮ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಫಸ್ಟು ನಮಗೆ ರೀಕನ್ಸಿಲೇಷನ್ ಮಾಡಬೇಕಾದ್ರೆ ನಾವು ಯಾವ್ಯಾವ ಐಟಮ್ಸ್ನ ಎಲ್ಲೆಲ್ಲಿ ಟ್ರೀಟ್ ಮಾಡಬೇಕು ಅಂತ ಗೊತ್ತಿರಬೇಕು. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಮಾಡೋ ಪರ್ಪಸ್ ಏನಂತ ಅಂದರೆ, ಕಾಸ್ಟ್ ಅಕೌಂಟ್ ಅಥವಾ ಕಾಸ್ಟ್ ಶೀಟಲ್ಲಿ ನಾವು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಪ್ರಾಫಿಟ್ ಡಿಫ್ರೆಂಟ್ ಇರುತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಫೈನಾನ್ಷಿಯಲ್ ಬುಕ್ಸಲ್ಲಿ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಡಿಫ್ರೆಂಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಶೀಟಲ್ಲಿ ನಾವು ಲೈಕ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್, ಸೊ ಈ ಥರ ಓವರ್ ಹೆಡ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ಕಾಸ್ಟ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸಿಂಗ್ ಏನಂತ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಲೈಕ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದ್ರ ಮಧ್ಯೆ ಇರೋ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ, ಸೊ ಅಕಾರ್ಡಿಂಗ್ ಟು ಕಾಸ್ಟಿಂಗ್ ಬುಕ್ಸ್ ಕಾಸ್ಟ್ ಅಕೌಂಟಿಂಗ್ ಏನು ಪ್ರಾಫಿಟ್ ಇದೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಏನು ಪ್ರಾಫಿಟ್ ಇದೆ ಅಂತ ಫೈಂಡ್ ಔಟ್ ಮಾಡೋದೇ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಸೊ ಫಸ್ಟು ನಾನು ನಿಮಗೆ ಪ್ರೋಫಾರ್ಮಾ ತೋರಿಸ್ತೀನಿ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರೋಫಾರ್ಮಾ ಯಾವ ರೀತಿ ಇರುತ್ತೆ ಅಂದರೆ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್ನ ಫಸ್ಟ್ ಇಲ್ಲಿ ರೆಕಾರ್ಡ್ ಮಾಡಬೇಕು. ಅದಕ್ಕೆ ಹ್ಯಾಡ್ ಏನೇನು ಮಾಡಬೇಕು ಅಂತಂದರೆ, ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಅಂದರೆ ಓವರ್ ಅಬ್ಸರ್ಪ್ಷನ್ ಆರ್ ಓವರ್ ರೆಕಾರ್ಡೆಡ್ ಆಫ್ ಓವರ್ ಹೆಡ್ಸ್ ಅಂದರೆ ಇಲ್ಲಿ ಯಾವುದು ಜಾಸ್ತಿ ಇರುತ್ತೆ, ಸೊ ಇನ್ಕಮ್ ಅಥವಾ ಯಾವುದು ಜಾಸ್ತಿ ಬಂದಿರುತ್ತೆ ಅದನ್ನು ನಾವಿಲ್ಲಿ ಹ್ಯಾಡ್ ಮಾಡ್ತೀವಿ. ದೆನ್ ಫೈನಾನ್ಷಿಯಲ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಇನ್ ಕಾಸ್ಟ್ ಬುಕ್. ಸೊ ಫೈನಾನ್ಷಿಯಲ್ ಇನ್ಕಮ್ಸ್ನ ನಾವು ಕಾಸ್ಟ್ ಬುಕ್ಕಲ್ಲಿ ಯಾವುದನ್ನು ರೆಕಾರ್ಡ್ ಮಾಡಲ್ಲ. ಸೊ ಆ ಥರ ಐಟಮ್ಸ್ನ ಇದ್ರೂ ಕೂಡ ಈ ರೀಕನ್ಸಿಲೇಷನ್ ಸ್ಟೇಟ್ಮೆಂಟಲ್ಲಿ ಹ್ಯಾಡ್ ಮಾಡಬೇಕು. ದೆನ್ ಐಟಮ್ಸ್ ಚಾರ್ಜಡ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್. ಸೊ ಕಾಸ್ಟ್ ಅಕೌಂಟ್ಸಲ್ಲಿ ಯಾವುದು ಐಟಮ್ ಪ್ರಾಫಿಟ್ ಇರುತ್ತೆ ಅಥವಾ ಇನ್ಕಮ್ ಅಂತ ಯಾವುದು ಲೈಕ್ ಇನ್ಕಮ್ ಅಂತ ಹೇಳಲ್ಲ. ಸೊ ಇಲ್ಲಿ ನಾವು ಯಾವ ಕಾಸ್ಟ್ ಪ್ರಾಫಿಟ್ ಇರುತ್ತೆ ಅದನ್ನು ಇಲ್ಲಿ ಹ್ಯಾಡ್ ಮಾಡ್ತೀವಿ. ಇದು ಲೈಕ್ ಯಾವುದು ಅಂತಂದರೆ ನ್ಯಾಷನಲ್ ರೆಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸೆಟ್ರಾ. ದೆನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಬುಕ್ಸ್ ಏನಿದೆ ಅದನ್ನು ಹ್ಯಾಡ್ ಮಾಡ್ತೀವಿ. ದೆನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಬುಕ್ಸ್ ಏನಿದೆ ಹ್ಯಾಡ್ ಮಾಡ್ತೀವಿ. ಅದ್ರ ಜೊತೆಗೆ ಯಾವ್ಯಾವುದನ್ನು ಲೆಸ್ ಅಂತ ಅಂದರೆ ಇಲ್ಲಿ ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಅಂತ ಅಂದರೆ ಯಾವ್ಯಾವುದು ಅಂತಂದರೆ ಅಂಡರ್ ಅಬ್ಸರ್ಪ್ಷನ್ ಅಥವಾ ಅಂಡರ್ ಓವರ್ ಹೆಡ್ಸ್ ಆಫ್ ಓವರ್ ಹೆಡ್. ಸೊ ಇಲ್ಲಿ ಓವರ್ ಹೆಡಲ್ಲಿ ಯಾವುದು ಕಮ್ಮಿ ಇರುತ್ತೆ ಅದನ್ನು. ನೆಕ್ಸ್ಟು ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್. ಸೊ ಫೈನಾನ್ಷಿಯಲ್ ಚಾರ್ಜಸ್ನ ನಾವು ಕಾಸ್ಟ್ ಅಕೌಂಟಿಂಗಲ್ಲಿ ರೆಕಾರ್ಡ್ ಮಾಡಿರಲ್ಲ. ಸೊ ಆ ಒಂದು ಫೈನಾನ್ಷಿಯಲ್ ಚಾರ್ಜಸ್ ಅಥವಾ ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಅದನ್ನು ಇಲ್ಲಿ ಲೆಸ್ ಮಾಡ್ತೀವಿ. ದೆನ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಬುಕ್ಸ್, ದೆನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಬುಕ್ಸ್. ಇದನ್ನು ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್ ಬರುತ್ತೆ. ಸೊ ಇದಿಷ್ಟನ್ನು ಕೂಡ ಪ್ರೋಫಾರ್ಮಾ. ಇವಾಗ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ಇನ್ ದಿಸ್ ಪ್ರಾಬ್ಲಮ್ ಏನಂತಂದರೆ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ಫಸ್ಟ್ ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ ಕೊಟ್ಟಿದ್ದಾರೆ. ಎಷ್ಟಂತಂದರೆ 66,760 ಕೊಟ್ಟಿದ್ದಾರೆ. ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ 66,760. ಅದಾದಮೇಲೆ ನೆಕ್ಸ್ಟ್ ಐಟಮ್ ಏನಂತ ಹೇಳಿದ್ದಾರೆ ಅಂದರೆ,
ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರೆಕಾರ್ಡ್ ಇನ್ ಕಾಸ್ಟಿಂಗ್. ಸೊ ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರೆಕಾರ್ಡೆಡ್ ಅಂತಂದರೆ ಇಲ್ಲಿ ಲೆಸ್ ಅಥವಾ ಎಕ್ಸ್ಪೆನ್ಸಸ್ ಆಗಿದೆ. ಸೊ ಇಲ್ಲಿ ಅಂಡರ್ ರೆಕಾರ್ಡೆಡ್ ಅಂತ ಯಾವುದೇ ಐಟಮ್ ಬಂದ್ರೂ ಕೂಡ ನಾವು ಲೆಸ್ ಮಾಡ್ತೀವಿ. ಸೊ ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರೆಕಾರ್ಡೆಡ್ ಯಾವುದು ಅಂತ ಅಂದರೆ ಇಲ್ಲಿ ಲೆಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕಾರ್ಡೆಡ್ ಇನ್ ಎಕ್ಸೆಸ್ ಅಂತ ಅಂದರೆ ಇಲ್ಲಿ ಯಾವ್ದು ಬರುತ್ತೆ ಅಂದರೆ ಓವರ್ ಹೆಡ್ ಅಂತ ಅಂದರೆ ಲೈಕ್ ಅದು ಇನ್ಕಮ್ ಆಗಿರುತ್ತೆ, ಅದನ್ನು ಹ್ಯಾಡ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ 66,670 ಆದಮೇಲೆ ಹ್ಯಾಡ್ ಅಂತ ಐಟಮ್ಸ್ನ ಹ್ಯಾಡ್ ಮಾಡಬೇಕು. ಯಾವ್ಯಾವುದು ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕಾರ್ಡೆಡ್ ಇನ್ ಎಕ್ಸೆಸ್ ಎಷ್ಟಿದೆ ಅಂತಂದರೆ 4,250 ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ 4,250 ಅಂತ ಬರೀರಿ. ಆಫ್ಟರ್ ದಟ್ ಏನು ಹೇಳ್ತಾರೆ ಅಂತಂದರೆ ಡಿಪ್ರಿಷಿಯೇಷನ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಎಷ್ಟಿದೆ ಅಂತಂದರೆ 3,660 ಇದೆ. ಆ್ಯಂಡ್ ಡಿಪ್ರಿಷಿಯೇಷನ್ ಓವರ್ ಹೆಡ್ ಇನ್ ಕಾಸ್ಟಿಂಗಲ್ಲಿ ಎಷ್ಟಿದೆ ಅಂತಂದರೆ 3,950 ಇದೆ. ಸೊ ಇಲ್ಲಿ ಡಿಪ್ರಿಷಿಯೇಷನ್ ಯಾಕೆ ಸಮ್ಟೈಮ್ಸ್ ಡಿಫ್ರೆಂಟ್ ಇರುತ್ತೆ ಅಂತಂದರೆ ಕಾಸ್ಟಿಂಗ್ ಮೆಥಡ್ಸಲ್ಲಿ ಅವ್ರ ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಸ್ಟ್ರೈಟ್ ಲೈನ್ ಮೆಥಡ್ನ ಫಾಲೋ ಮಾಡಿರ್ತೀವಿ. ಆರ್ ಸಮ್ಟೈಮ್ಸ್ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ನ ಮೇಂಟೈನ್ ಮಾಡಿರ್ತೀವಿ. ಸೊ ಹಾಗಾಗಿ ಸಮ್ಟೈಮ್ಸ್ ಡಿಪ್ರಿಷಿಯೇಷನ್ನು ಕೂಡ ಚೇಂಜ್ ಇರುತ್ತೆ. ಸೊ ಆಗಿದ್ದಾಗ ಏನು ಮಾಡಿ ಅಂತಂದರೆ ಡಿಪ್ರಿಷಿಯೇಷನ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ಸ್. ಸೊ ಇಲ್ಲಿ ಓವರ್ ಚಾರ್ಜಡ್ ಅಂತ ಇದೆ. ಸೊ ಇಲ್ಲಿ ಓವರ್ ಚಾರ್ಜಡ್ ಕಾಸ್ಟ್ ಅಕೌಂಟಿಂಗ್ ಅಂತ ತಗೊಂಡು ಸೊ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಎಷ್ಟಿದೆ ಕಾಸ್ಟ್ ಅಕೌಂಟಿಂಗಲ್ಲಿ 3,950 ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಲ್ಲಿ 3,060 ಇದೆ. ಸೊ ಲೆಸ್ ಮಾಡಿದೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದರೆ 290 ಆಗುತ್ತೆ. ಅದರ್ವೈಸ್ ನೀವೇನು ಮಾಡಿ ಅಂತ ಅಂದರೆ ಇಲ್ಲಿ ಡಿಪ್ರಿಷಿಯೇಷನ್ ರೆಕಾರ್ಡೆಡ್ ಇನ್ ಕಾಸ್ಟಿಂಗಲ್ಲಿ 3,950 ಡೈರೆಕ್ಟಾಗಿ ಬರ್ಕೊಳ್ಳಿ. ಅಥವಾ ಆ್ಯಂಡ್ ಡಿಪ್ರಿಷಿಯೇಷನ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ನ ಸೊ ಲೆಸ್ಸಲ್ಲಿ ಬರ್ಕೊಂಡ್ರು ಲೆಸ್ ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ಅದರ್ವೈಸ್ ನಾವು ಈ ಮೆಥಡನ್ನು ಕೂಡ ಫಾಲೋ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಏನು ಐಟಮ್ಸ್ ಅಂತ ಅಂದರೆ ನೆಕ್ಸ್ಟು ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟಿಂಗ್. ಇಂಟ್ರೆಸ್ಟ್ ರಿಸೀವ್ಡ್ ಅಂದರೆ ಇಂಟ್ರೆಸ್ಟ್ ರಿಸೀವ್ಡ್ ಅಂತಂದರೆ ಇಲ್ಲಿ ನಮಗೆ ಇನ್ಕಮ್. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇನ್ಕಮ್ಮು ರೈಸ್ ಆಗ್ತಿದೆ. ಸೊ ಆಗಿದ್ದಾಗ ಏನು ಮಾಡಿ ಅಂತಂದರೆ ಹ್ಯಾಡ್ ಮಾಡಿ ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟಿಂಗ್ ಅಂತ ಅಂದರೆ ಸೊ ಟೋಟಲ್ ಎಷ್ಟು ಅಮೌಂಟ್ ಇದೆ ಅಂದರೆ 450. ಅದಾದಮೇಲೆ ನೆಕ್ಸ್ಟ್ ಐಟಮ್ ಏನು ಹೇಳಿದ್ದಾರೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಟು ಫೈನಾನ್ಷಿಯಲ್ ಬುಕ್ಸ್. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್. ಸೊ ಪ್ರೊವೈಡೆಡ್ ಅಂತ ಅಂದರೆ ಇಲ್ಲಿ ನಾವು ಪೇ ಮಾಡ್ತಾ ಇದ್ದೀವಿ. ದಟ್ ಮೀನ್ಸ್ ವಿ ಹ್ಯಾವ್ ಟು ಲೆಸ್. ಸೊ ಇದು ಎಕ್ಸ್ಪೆನ್ಸಸ್ಗೆ ಬರುತ್ತೆ 600. ಅದಾದಮೇಲೆ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್. ಸೊ ಕ್ರೆಡಿಟೆಡ್ ಆಗಿದೆ ಅಂತಂದರೆ ನಮಗೆ ಇನ್ಕಮ್ ಬಂದಿದೆ. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸಲ್ಲಿ. ಸೊ ಫೈನಾನ್ಷಿಯಲ್ ಬುಕ್ಸಲ್ಲಿ ಕ್ರೆಡಿಟೆಡ್ ಆಗಿದೆ, ಅದನ್ನು ಕಾಸ್ಟ್ ಅಕೌಂಟಿಂಗಲ್ಲಿ ಆ್ಯಡ್ ಮಾಡಿಲ್ಲ ಅಂತಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಎಷ್ಟಿದೆ ಅಂತಂದರೆ 230ನ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್. ಸೊ ಇಲ್ಲಿ ಕ್ರೆಡಿಟೆಡ್ ಅಂತಂದರೆ ಇನ್ಕಮ್ ಎಷ್ಟು ಅಂತಂದರೆ 420. ಸ್ಟೋರ್ಸ್ ಅಡ್ಜಸ್ಟೆಡ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ 420 ಆಗಿದೆ. ಇದಿಷ್ಟನ್ನು ಕೂಡ ಆ್ಯಡ್ ಮಾಡಬೇಕಾದಂಥ ಇನ್ಕಮ್ಸ್. ಸೊ ಇದಾದಮೇಲೆ ನೆಕ್ಸ್ಟು ಏನೇನು ಲೆಸ್ ಮಾಡಬೇಕು ಅಂತಂದರೆ ಫಸ್ಟ್ ನಾನು ಆಗಲೇ ಹೇಳಿದೆ ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರೆಕಾರ್ಡ್ ಇನ್ ಕಾಸ್ಟಿಂಗ್ ಎಷ್ಟಿದೆ ಅಂತಂದರೆ 5,700. ಸೊ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ಈ ಎಲ್ಲ ಓವರ್ ಹೆಡ್ಸು ಆರ್ ಇಲ್ಲಿ ಎಲ್ಲ ಐಟಮ್ಸ್ನ ಟೋಟಲ್ ಮಾಡಿದ್ರೆ ನಮಗೆ 5,640 ಬರುತ್ತೆ. ಸೊ 7,660 ಪ್ಲಸ್ 5,640ನ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ 72,400 ಬರುತ್ತೆ. ಆಫ್ಟರ್ ದಟ್ ನಾವು ರಿಮೈನಿಂಗ್ ಐಟಮ್ನ ಲೆಸ್ ಮಾಡಬೇಕು. ಸೊ ಫಸ್ಟ್ ಏನಂತ ಅಂದರೆ ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರೆಕಾರ್ಡ್ ಇನ್ ಕಾಸ್ಟಿಂಗಲ್ಲಿ ಏನಂತಂದರೆ ಲೆಸ್ ಮಾಡಬೇಕು. ಸೊ 5,700. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಟು ಫೈನಾನ್ಷಿಯಲ್ ಬುಕ್ಸ್. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಅಂತಂದರೆ ಸೊ ಇಯರ್ ವಿ ಆರ್ ಗೋಯಿಂಗ್ ಟು ಪೇ ದ ಇನ್ಕಮ್ ಟ್ಯಾಕ್ಸ್. ಸೊ ದಟ್ ಮೀನ್ಸ್ ಲೆಸ್. ಸೊ ಇಲ್ಲಿ ಎಷ್ಟು ಅಂತ ಅಂದರೆ 600. ಅದಾದಮೇಲೆ ಡಿವಿಡೆಂಟ್ ಅಪ್ರಾಪ್ರಿಯೇಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಅಂತಂದರೆ ಡಿವಿಡೆಂಡ್ನ ಪೇ ಮಾಡ್ತಾ ಇದ್ದೀವಿ. ಡಿವಿಡೆಂಡ್ಸ್ ಅಂತಂದರೆ ಲೈಕ್ ಪ್ರಾಫಿಟ್ಸ್ ಅಥವಾ ಪ್ರಿಫರೆನ್ಸ್ ಹೋಲ್ಡರ್ಸ್ಗೆ ಏನು ಪೇ ಮಾಡ್ತಾ ಇದ್ದೀವಿ ಡಿವಿಡೆಂಡ್ಸ್ನ ಪೇ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ಪೆನ್ಸಸ್ ಆಗುತ್ತೆ, ಅದು 1,200. ದೆನ್ ಡಿಪ್ರಿಷಿಯೇಷನ್ ಆಫ್ ಸ್ಟಾಕ್ ಎಷ್ಟಿದೆ ಅಂತಂದರೆ 860. ಸೊ ಇಲ್ಲಿ ಡಿಪ್ರಿಷಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಸೊ ಇಲ್ಲಿಯೂ ಅಗೇನ್ ಇನ್ನೊಂದು ಡಿಪ್ರಿಷಿಯೇಷನ್ಸ್ ಕೇಳಿದ್ದಾರೆ ಇಲ್ಲಿ ಫೈನಾನ್ಷಿಯಲ್ ಬುಕ್ಸ್ ಓನ್ಲಿ. ಸೊ ಇದೆಷ್ಟು ಅಂತಂದರೆ 860. ಡಿಪ್ರಿಷಿಯೇಷನ್ ಆಫ್ ಸ್ಟಾಕ್ 860. ಆ್ಯಂಡ್ ಲಾಸ್ಟ್ ಒನ್ ಲಾಸ್ ಡ್ಯೂ ಟು ಥೆಫ್ಟ್. ಸೊ ಇಲ್ಲಿ ಲಾಸ್ ಅಂತ ಕೇಳಿದ್ರೆ ಎಕ್ಸ್ಪೆನ್ಸಸ್ ಅಂತ. ಲಾಸ್ ಡ್ಯೂ ಟು ಥೆಫ್ಟ್ ಆ್ಯಂಡ್ ಪಿಲ್ಫರೇಜ್ ಪ್ರೊವೈಡೆಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಬುಕ್ಸ್ 260 ಇದೆ. ಸೊ 260. ಸೊ ಟೋಟಲ್ ಎಲ್ಲ ಐಟಮ್ಸ್ನು ಆ್ಯಡ್ ಮಾಡಿದ್ರೆ ನಮಗೆ 8,620 ಬರುತ್ತೆ.
ಸೊ ಇಲ್ಲಿ ಟೋಟಲ್ 8620 72,400 8,620 ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಬುಕ್ಸ್ ಎಷ್ಟು ಬರುತ್ತೆ ಅಂದರೆ 63,780 ಬರುತ್ತೆ. ಸೊ ಇದು ಫೈನಾನ್ಷಿಯಲ್ ಬುಕ್ಸ್ ಪ್ರಕಾರ, ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಕಾರ ಬಂದಿರೋ ಪ್ರಾಫಿಟ್, ಆ್ಯಂಡು ಇದು ಕಾಸ್ಟ್ ಅಕೌಂಟಿಂದ ಬಂದಿರೋ ಪ್ರಾಫಿಟ್. ಸೊ ಈ ಒಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದಕ್ಕೆ ನಮಗೆ ಎಕ್ಸಾಮಲ್ಲಿ 12 ಮಾರ್ಕ್ಸ್ ಇದೆ. ತುಂಬಾ ಸಿಂಪಲ್ ಆಗಿದೆ. ಸೊ ಇಲ್ಲಿ ಯಾವ ಐಟಮ್ಸ್ನ ಆ್ಯಡ್ ಮಾಡಬೇಕು, ಯಾವ ಐಟಮ್ಸ್ನ ಲೆಸ್ ಮಾಡಬೇಕು ಅಂತ ಒಂದ್ಸರಿ ಪ್ರೋಫಾರ್ಮಾನ ನೋಡಿ ವಿಡಿಯೋನ ಪಾಸ್ ಮಾಡಿ. ಸೊ ಮತ್ತು ಇಲ್ಲಿ ಏನಂತ ಅಂದರೆ ಫಸ್ಟ್ ನಾವು ಕಾಸ್ಟ್ ಶೀಟಲ್ಲಿ ಏನೇನು ಓವರ್ ಹೆಡ್ಸ್ ಬರುತ್ತೆ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನೇನು ಐಟಮ್ಸ್ನ ರೆಕಾರ್ಡ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಯಾಕಂದರೆ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಿರ್ತೀವಿ ಕಾಸ್ಟ್ ಅಕೌಂಟಿಂಗಲ್ಲಿ. ಅದರಲ್ಲಿ ಆಲ್ರೆಡಿ ನಾವು ಕಲ್ತಿರ್ತೀವಿ ಪ್ರಾಫಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಅದ್ರ ಬೇಸ್ ಮೇಲೆ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.